ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದಲ್ಲಿ ಕಾಂತಗಳ ಅನ್ವೇಷಣೆ ಪಾಠದ ಮುಂದುವರಿದ ಭಾಗವನ್ನು ತಿಳ್ಕೊಳ್ಳುವ. ಈಗಾಗಲೇ ನಾವು ಕಾಂತಗಳ ಬಗ್ಗೆ, ಕಾಂತದ ಧ್ರುವಗಳ ಬಗ್ಗೆ ತಿಳ್ಕೊಂಡೆವು. ಇವತ್ತು ಕಾಂತದ ಧ್ರುವದಿಂದಲೇ ಆರಂಭಿಸೋಣ. ಕಾಂತದ ಧ್ರುವಗಳಲ್ಲಿ ನಾವು ನೋಡಿದರೆ ಯಾವುದು ಕಾಂತೀಯ ವಸ್ತುಗಳು, ಕಾಂತದಿಂದ ಆಕರ್ಷಿಸಲ್ಪಡುವಂತಹ ವಸ್ತುಗಳನ್ನು ನಾವು ಕಾಂತೀಯ ವಸ್ತುಗಳು ಅಂತ ಕರೆಯುವಂಥದ್ದು. ಕಾಂತದಿಂದ ಆಕರ್ಷಿಸಲ್ಪಡದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳು ಅಂತ ಕರೆಯುವಂಥದ್ದು. ಅದರಲ್ಲಿ 2 ಪ್ರಶ್ನೆಗಳು ನಮಗೆ ಸಿಕ್ಕಿತು. ಕಾಂತೀಯ ವಸ್ತುಗಳು ಎಂದರೇನು? ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಅಂತ ಕರೆಯುವಂಥದ್ದು. ಕಾಂತದಿಂದ ಆಕರ್ಷಿಸಲ್ಪಡದ ವಸ್ತುಗಳನ್ನು ನಾವೇನು ಹೇಳ್ತೇವೆ? ಅಕಾಂತೀಯ ವಸ್ತುಗಳು ಅಂತ ಕರೆಯುವಂಥದ್ದು. ಈ ಕಾಂತದ ಧ್ರುವಗಳನ್ನು ನಾವು ನೋಡಿದರೆ, ಒಂದು ಕಾಗದದ ಹಾಳೆಯ ಮೇಲೆ ಕಬ್ಬಿಣದ ರಜೆಗಳನ್ನು ಹರಡಿರಿ, ಸಣ್ಣ ಸಣ್ಣ ಹುಡಿಗಳನ್ನು ಹಾಕುವ. ಕಾಗದದ ಮೇಲೆ ದಂಡಕಾಂತವನ್ನು ಇಡುವಂಥದ್ದು. ಕಾಗದವನ್ನು ನಿಧಾನವಾಗಿ ಬೆರಳಿನಿಂದ ಬಡಿಯಿರಿ, ಕಬ್ಬಿಣದ ರಜೆಗಳೆಲ್ಲ ಸೇರಿ ಅದಕ್ಕೆ ಅಂಟಿಕೊಳ್ತದೆ. ನೀವು ಕಬ್ಬಿಣದ ರಜೆಗಳು ಕಾಂತಕ್ಕೆ ಅಂಟಿಕೊಂಡಿರೋ ರೀತಿಯಲ್ಲಿ ಏನಾದರೂ ವಿಶೇಷತೆಯನ್ನು ಗಮನಿಸಿದ್ದೀರಾ ಅಂತ ನೋಡಿಕೊಳ್ಳಿ. ಕಬ್ಬಿಣದ ರಜೆಗಳು ಕಾಂತದ ಮೇಲ್ಮೆಗೆ ಏಕರೂಪವಾಗಿ ಅಂಟಿಕೊಂಡಿರುವುದೇ ಅಥವಾ ಕಾಂತದ ನಿರ್ದಿಷ್ಟ ಭಾಗಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಅಂಟಿಕೊಂಡಿದೆ ಎನ್ನುವಂಥದ್ದು ನೋಡಿದಾಗ ದಂಡಕಾಂತಕ್ಕೆ ಅಂಟಿಕೊಂಡಿರುವ ಕಬ್ಬಿಣದ ಪುಡಿಯನ್ನು ನೋಡ್ಬೋದು. ಇಲ್ಲಿ ನೀವು ನೋಡಿದಂತೆ ಕಬ್ಬಿಣದ ರಜೆಗಳು ಕಾಂತದ ತುದಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂಟಿಕೊಂಡಿರ್ತದೆ ಹಾಗೂ ಉಳಿದ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂಟಿಕೊಟ್ಟಿರ್ತದೆ. ಅಂದರೆ ತುದಿಗೆ ಅದು ಹೆಚ್ಚು ಶಕ್ತಿಯನ್ನು ಕೊಡುವಂಥದ್ದು. ತುದಿ ಭಾಗಕ್ಕೆ ನೋಡಿ, ಇಲ್ಲಿ ತುದಿಗಳಲ್ಲಿ ಅದು ಜಾಸ್ತಿ ಅಂಟಿಕೊಂಡಿದೆ, ಮಧ್ಯಭಾಗದಲ್ಲಿ ಕಡಿಮೆ ಅಂಟಿಕೊಂಡಿರುವಂಥದ್ದು, ಸ್ವಲ್ಪ ಅಂಟಿಕೊಂಡಿರ್ತದೆ ಅಷ್ಟೇ. ಕಾಂತದ ಆ ತುದಿಗಳನ್ನು ಕಾಂತದ 2 ಧ್ರುವ ಅಂತ ನಾವು ಕರಿತೇವೆ. ಕಾಂತದಲ್ಲಿ ಎಷ್ಟು ಧ್ರುವಗಳಿದೆ? ಕಾಂತದಲ್ಲಿ 2 ಧ್ರುವ. ಒಂದು ಆ ಕಡೆ ಧ್ರುವ, ಒಂದು ಈ ಕಡೆ ಧ್ರುವ. ಅಂದರೆ ಒಂದು ದಕ್ಷಿಣ ಧ್ರುವ, ಒಂದು ಉತ್ತರ ಧ್ರುವ. ಕಾಂತವು ಯಾವುದೇ ಆಕಾರದಲ್ಲಿದ್ದರೂ ಕೂಡ ಧ್ರುವಗಳಿಗೆ ಕಬ್ಬಿಣದ ಪುಡಿಯು ಹೋಗಿ ಅಂಟಿಕೊಳ್ತದೆ. ಒಂದೇ ಧ್ರುವವಿರುವ ಕಾಂತವಿರಲು ಸಾಧ್ಯವಿಲ್ಲ. ಒಂದು ದಕ್ಷಿಣ ಧ್ರುವ ಇರಬೇಕು, ಒಂದು ಉತ್ತರ ಧ್ರುವ ಇರಲೇಬೇಕು. ಇಲ್ಲದಿದ್ದರೆ ಅದು ಕಾಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಂತವೊಂದನ್ನು ಹಲವಾರು ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿದರೂ ಕೂಡ ಅದರ ಪ್ರತಿಯೊಂದು ತುಂಡಿನಲ್ಲಿಯೂ ಕೂಡ ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತ ಬರ್ತದೆ. ಅದು ಉತ್ತರ ಧ್ರುವವನ್ನು ಆಕರ್ಷಿಸುವುದಿಲ್ಲ. ಅದು ಆಕರ್ಷಿಸುವುದಿಲ್ಲ. ವಿಜಾತೀಯ ಧ್ರುವಗಳು, ಈಗ ಉತ್ತರ ಧ್ರುವ ಮಾತ್ರ ಅಥವಾ ದಕ್ಷಿಣ ಧ್ರುವ ಮಾತ್ರ ಇರುವಂಥ ಕಾಂತ ಕೂಡ ಇಲ್ಲ. ಅದು ಉತ್ತರ ಧ್ರುವ. ಇಲ್ಲಿ ನಾವು ನೋಡುವ ಪ್ರಕಾರ ಉತ್ತರ ಧ್ರುವ ಸಜಾತಿಯ, ಕಾಂತದ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಣೆ ಮಾಡ್ತದೆ. ಆದರೆ ಸಜಾತಿ ಅಂದರೆ ಒಂದೇ ಜಾತಿ. ಇದು ಈಗ ಉತ್ತರ ಧ್ರುವವನ್ನು ಆಕರ್ಷಿಸುವುದಿಲ್ಲ, ದಕ್ಷಿಣ ಧ್ರುವವನ್ನೇ ಆಕರ್ಷಿಸುವುದಿಲ್ಲ, ಉತ್ತರ ಧ್ರುವ ದಕ್ಷಿಣ ಉತ್ತರ ಧ್ರುವವನ್ನು ಆಕರ್ಷಿಸುವಂಥದ್ದು. ವಿಜಾತಿಯ ಧ್ರುವಗಳು ಆಕರ್ಷಣೆ ಹೊಂದುತ್ತದೆ. ಆದರೆ ಸಜಾತಿ ಅಂದರೆ ಅದರದೇ ಜಾತಿಯೊಂದನ್ನು ಅದು ಆಕರ್ಷಣೆ ಮಾಡುವುದಿಲ್ಲ. ಚಿತ್ರದಲ್ಲಿ ನೀವು ನೋಡುವ ಒಂದು ಪ್ರಯೋಗ, ಒಂದು ದಂಡಕಾಂತದ ಮಧ್ಯಭಾಗಕ್ಕೆ ಒಂದು ದಾರವನ್ನು ಕಟ್ಟಿ ಸ್ವತಂತ್ರವಾಗಿ ತೂಗಿಬಿಡುವಂಥದ್ದು. ದಾರವನ್ನು ಹೊಂದಿರುವುದರ ಮೂಲಕ ಕಾಂತವು ನೆಲದೊಂದಿಗೆ ಸಮಾಂತರವಾಗಿ ಸಮತೋಲನದಲ್ಲಿರುವಂತೆ ನೋಡಿಕೊಳ್ಳುವಂಥದ್ದು. ಈಗ ದಂಡಕಾಂತವನ್ನು ನಿಧಾನವಾಗಿ ಸಮಾಂತರ ಸ್ಥಿತಿಯಲ್ಲಿ ತಿರುಗಿಸಿ ಕಾಂತವು ವಿಶ್ರಾಂತ ಸ್ಥಿತಿಗೆ ಬರಲು ಬಿಡುವಂಥದ್ದು. ಕಾಂತದ ತುದಿಗಳ ಸ್ಥಾನಗಳನ್ನು ನೆಲದ ಮೇಲೆ ಗುರುತಿಸಿ ಅದು ಕಾಂತವು ವಿಶ್ರಾಂತಿಗೆ ಬರುವ ದಿಕ್ಕಾಗಿರುವಂಥದ್ದು. ಈಗ ದಂಡಕಾಂತದ ಒಂದು ತುದಿಯನ್ನು ನಿಧಾನವಾಗಿ ತಳ್ಳಿದಾಗ ಕಾಂತವು ವಿಶ್ರಾಂತ ಸ್ಥಿತಿಗೆ ಬರುವವರೆಗೆ ಕಾಯಿರಿ. ಕಾಂತವು ಮೊದಲಿನಂತೆ ವಿಶ್ರಾಂತ ಸ್ಥಿತಿಗೆ ಬರ್ತದೆ, ಸ್ವತಂತ್ರವಾಗಿ ತೂಗುಬಿಟ್ಟಂತಹ ಕಾಂತ. ಸೂರ್ಯನ ಉದಯಿಸುವ ಮತ್ತು ಮುಳುಗುವ ದಿಕ್ಕುಗಳನ್ನು ಪರಿಚಯವಿದ್ದರೆ ನಾವು ಸುಲಭವಾಗಿ ಪೂರ್ವ ಮತ್ತು ಪಶ್ಚಿಮ ಅಂತ ಹೇಳ್ತೇವೆ. ನಮಗೆ ಇದು ಒಂದು ಗೊತ್ತಿದ್ದರೆ ಕಾಂತವು ವಿಶ್ರಾಂತ ಸ್ಥಿತಿಗೆ ಬರುವ ದಿಕ್ಕನ್ನು ಸಹ ನಾವು ಗುರುತಿಸಬಹುದು. ಕಾಂತ ಅಂದರೆ ಆ ಕಾಂತ ಅದರ ವಿಶ್ರಾಂತಿ ಸ್ಥಿತಿಗೆ ಬರ್ತದೆ. ಸ್ವತಂತ್ರವಾಗಿ ತೂಗುಬಿಟ್ಟಂತಹ ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ವಿಶ್ರಾಂತ ಸ್ಥಿತಿಗೆ ಬರ್ತದೆ. ಈಗ ಒಂದು ಕಾಂತವನ್ನು ಮೆಲ್ಲಗೆ ತೂಗುಬಿಟ್ರೆ ಅದೇನು ಮಾಡ್ತದೆ ಅಂತ ಹೇಳಿದರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಬಂದು ನಿಲ್ತದೆ. ಕಾಂತದ ಯಾವ ತುದಿ ಉತ್ತರ ದಿಕ್ಕಿನಲ್ಲಿರುತ್ತದೆಯೋ ಅದನ್ನು ಉತ್ತರ ದಿಕ್ಕು ಧ್ರುವ ಅಥವಾ ಕಾಂತದ ಉತ್ತರ ಧ್ರುವ ಅಂತ ಕರಿತೇವೆ. ಕಾಂತದ ಯಾವ ದಿಕ್ಕು ದಕ್ಷಿಣದಲ್ಲಿರುತ್ತದೋ ಅದನ್ನು ದಕ್ಷಿಣ ಧ್ರುವ ಅಂತ ಕರೆಯುವಂಥದ್ದು. ಅದರಿಂದ ದಕ್ಷಿಣ ಧ್ರುವ, ಉತ್ತರ ಧ್ರುವ ಎನ್ನುವಂಥದ್ದೇ ಇರುವಂಥದ್ದು. ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತ ಯಾವಾಗಲೂ ಕೂಡ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿಯನ್ನು ಮಾಡುವಂಥದ್ದು. ಅದು ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸುವ ಕಾರಣ. ಇದೇ ಚಟುವಟಿಕೆಯನ್ನು ದಂಡಕಾಂತದ ಬದಲಿಗೆ ಅದೇ ಆಕಾರದ ಒಂದು ಸಣ್ಣ ಕಬ್ಬಿಣದ ತುಂಡಿನೊಂದಿಗೆ ಕೂಡ ನಾವು ಪುನರಾವರ್ತನೆ ಮಾಡಿ ನೋಡ್ಬೋದು.
ಸ್ವತಂತ್ರವಾಗಿ ತೂಗುಬಿಟ್ಟಂತಹ ಒಂದು ಕಾಂತವು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇರುವಂಥದ್ದನ್ನು ಕಾಣ್ಬೋದು. ಇದು ಕಾಂತೀಯ ದಿಕ್ಸೂಚಿಯಾಗಿರುವಂಥದ್ದು. ಅದರ ಮೂಲಕ ನಾವು ಕಾಂತೀಯ ದಿಕ್ಸೂಚಿಯ ಮೂಲಕ ಈಗ ಹಡಗಿನಲ್ಲೆಲ್ಲ ಕಾಂತೀಯ ದಿಕ್ಸೂಚಿಯನ್ನು ನೋಡಿಕೊಂಡು ಎಲ್ಲಿ ದಾರಿ ನಾವು ಹೋಗ್ತಾ ಇದ್ದೇವೆ ಅಂತ ನೋಡಿಕೊಳ್ಳುವಂಥದ್ದು. ಇನ್ನು ಬರುವಂಥ ಚಟುವಟಿಕೆ ನೋಡಿ, ರಬ್ಬರ್ ಕಾರ್ಕ್, ಬಟ್ಟೆ ಹೊಲಿಯುವ ಕಬ್ಬಿಣದ ಸೂಜಿ, ಒಂದು ಶಾಶ್ವತ ದಂಡಕಾಂತ, ಒಂದು ಗಾಜಿನ ಪಾತ್ರೆ ಮತ್ತು ನೀರನ್ನು ಸಂಗ್ರಹಿಸಿ ಸೂಜಿಯನ್ನು ಮರದ ಮೇಜಿನ ಮೇಲೆ ಇಡುವಂಥದ್ದು. ನಂತರ ಸೂಜಿಯ ಒಂದು ತುದಿಯಲ್ಲಿ ದಂಡಕಾಂತದ ಯಾವುದಾದ್ರೂ ಒಂದು ಧ್ರುವವನ್ನು ಇರಿಸಿ ತೋರಿಸಿರುವಂತೆ ಸೂಜಿಯ ಉದ್ದಕ್ಕೂ ದಂಡಕಾಂತವನ್ನು ಉಜ್ಜಿದಾಗ ಸೂಜಿಯ ಇನ್ನೊಂದು ತುದಿ ತಲುಪಿದಾಗ ಅದು ಮೇಲಕ್ಕೆತ್ತಿ ಮತ್ತೆ ದಂಡಕಾಂತದ ಅದೇ ತುದಿಯನ್ನು ಸೂಜಿಯ ಮೇಲೆ ಮೊದಲು ಎಲ್ಲಿಂದ ಉಜ್ಜಲು ಪ್ರಾರಂಭಿಸಿದರೂ ಅಲ್ಲಿಂದಲೇ ಉಜ್ಜಬೇಕು. ಹಿಂದಿನ ಹಂತವನ್ನು 30-40 ಬಾರಿ ಪುನರಾವರ್ತಿಸಿ. ಈಗ ಸ್ವಲ್ಪ ಕಬ್ಬಿಣದ ಪುಡಿ ಅಥವಾ ಸ್ಟೀಲ್ ಪಿನ್ನುಗಳನ್ನು ಸೂಜಿಯ ಬಳಿ ತನ್ನಿ. ಈ ಪಿನ್ನುಗಳು ಅಥವಾ ಕಬ್ಬಿಣದ ರಜವು ಸೂಜಿಗೆ ಅಂಟಿಕೊಂಡರೆ ಸೂಜಿಯು ಕಾಂತವಾಗಿ ಬದಲಾಗಿದೆ ಎಂದರ್ಥ. ಅಂದರೆ ಉದ್ದಿದಾಗ ಅದರಲ್ಲಿ ಕಾಂತವಾಗಿ ಬದಲಾವಣೆ ಆಗ್ತದೆ. ಎರಡೂ ಕಾಂತಗಳನ್ನು ಪರಸ್ಪರ ಹತ್ತಿರ ತಂದರೆ ಏನಾಗ್ತದೆ ಎನ್ನುವ ಬಂದಾಗ ದಿಕ್ಸೂಚಿ ಕಂಡುಹಿಡಿಯುವುದಕ್ಕೆ ಮೊದಲೇ ನೀವು ತಯಾರು ಮಾಡಿದ ಕಾಂತ ಸೂಜಿಯಂತಹ ಉಪಕರಣವನ್ನು ಭಾರತೀಯರು ನೌಕಾಯಾನದ ಸಂದರ್ಭದಲ್ಲಿ ಬಳಸ್ತಾ ಇದ್ದರು. ಅದು ಎಣ್ಣೆಯ ಪಾತ್ರೆಯೊಳಗಿರುವ ಕಾಂತಿ ಕಾರಣಗೊಳಿಸಿ ಮೀನಿನ ಆಕಾರದಲ್ಲಿದ್ದ ಒಂದು ಕಬ್ಬಿಣದ ತುಂಡಾಗಿತ್ತು. ಅದನ್ನು ಮತ್ಸ್ಯಯಂತ್ರ ಅಂತ ಕರೀತಾ ಇದ್ರು. ಈ ರೀತಿಯಾಗೆಲ್ಲ ಬರುವಂಥದ್ದು ದಂಡಕಾಂತ ABCD ಒಂದು ಕಾಂತವನ್ನು ನೋಡ್ತಾ ಹೋದರೆ ನಾವು ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಗುರುತಿಸುವ ಒಂದು ಜೊತೆ ದಂಡಕಾಂತವನ್ನು ತೆಗೆದುಕೊಳ್ಳಿ. ದಂಡಕಾಂತಗಳನ್ನು A ಮತ್ತು B ಎಂದು ಗುರುತಿಸುವ. ದಂಡಕಾಂತ Aನ ಉದ್ದವಾದ ಭಾಗವನ್ನು 5-6 ಪೆನ್ಸಿಲ್ಗಳ ಮೇಲೆ ತೋರಿಸುವಂಥದ್ದು. ದಂಡಕಾಂತ B ಒಂದು ತುದಿಯನ್ನು ಪೆನ್ಸಿಲ್ ಮೇಲಿರುವ ದಂಡಕಾಂತದ A ತುದಿಯನ್ನು ಬಳಿ ತನ್ನಿ ಏನಾಗುತ್ತದೆ ಎಂದು ವೀಕ್ಷಿಸಿ. ಅದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತದೋ ಅಥವಾ ಸಜಾತಿಯೊಂದಿಗೆ ಆಕರ್ಷಿಸೋದಿಲ್ವೋ ಅಂತ ನಮಗೆ ಅದರಲ್ಲಿ ಗೊತ್ತಾಗ್ತದೆ ಅಂತ ಹೇಳುವಂಥದ್ದವರು. ಇಲ್ಲಿ ಒಂದು ಪ್ರಯೋಗವನ್ನು ಮಾಡುವುದಾದರೆ, ಕಾಂತ ದಿಕ್ಸೂಚಿಯ ಸೂಜಿಯು ಸಹ ಒಂದು ಕಾಂತ. ಇನ್ನೊಂದು ಕಾಂತವನ್ನು ಅದರ ಸಮೀಪಕ್ಕೆ ತಂದಾಗ ಅದರ ವರ್ತನೆಯನ್ನು ತೋರಿಸುತ್ತದೆ. ಒಂದು ಕಾಂತೀಯ ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನು ತೆಗೆದುಕೊಳ್ಬೇಕು. ಕಾಂತೀಯ ದಿಕ್ಸೂಚಿಯನ್ನು ಸಮಾಂತರ ಮೇಲ್ಮೈ ಇಡಿ, ಅದು ವಿಶ್ರಾಂತಿ ಸ್ಥಿತಿಗೆ ಬರುವವರೆಗೆ ಕಾಯಿರಿ. ಈಗ ನಿಧಾನವಾಗಿ ದಂಡಕಾಂತದ ಉತ್ತರ ಧ್ರುವವನ್ನು ಕಾಂತ ದಿಕ್ಸೂಚಿಯ ಉತ್ತರ ಧ್ರುವದ ಬಳಿ ತೋರಿಸುವಂತೆ ಹತ್ತಿರವನ್ನು ತರುವಂಥದ್ದು. ಆ ಕಾಂತ ಸೂಜಿಯನ್ನು ಗಮನಿಸಿ ನೀವು ಏನನ್ನು ವೀಕ್ಷಿಸ್ತೀರಿ? ಕಾಂತ ಸೂಜಿಯು ವಿಚಲನೆಗೊಂಡಿತೆ, ಯಾವ ದಿಕ್ಕಿನಲ್ಲಿ ವಿಚಲನೆಗೊಂಡಿತು ಅಂತ ನಾವು ಈ ಚಟುವಟಿಕೆ ಮೂಲಕ ದಂಡಕಾಂತದ ದಕ್ಷಿಣ ಧ್ರುವದೊಂದಿಗೆ ಪುನರಾವರ್ತಿಸಿ ಏನಾದರೂ ವ್ಯತ್ಯಾಸ ಆಗ್ತದಂತ ನೋಡುವಂಥದ್ದು. ಒಂದು ವೇಳೆ ಕಾಂತ ಮತ್ತು ಕಾಂತ ಸೂಜಿಯ ನಡುವೆ ಒಂದು ಮರದ ತುಂಡನ್ನು ಇಟ್ಟಾಗ ಅದು ಕಾಂತದ ವಿಚಲನೆಯ ಮೇಲೆ ಪ್ರಭಾವ ಬೀರುತ್ತದೆ ಎನ್ನುವಂಥದ್ದನ್ನೆಲ್ಲ ನೀವು ಪರೀಕ್ಷೆ ಮಾಡಿ ನೋಡಬೇಕು. ಕಾಂತಗಳೊಂದಿಗೆ ಆಟ. ಕಾಂತಗಳ ಬಗ್ಗೆ ತಿಳಿದ ನಂತರ ರೇಷ್ಮಳ ಉತ್ಸಾಹ ಇಮ್ಮಡಿಯಾಗ್ತದೆ. ತನ್ನ ಶಾಲೆಯಲ್ಲಿ ನಡೆಯುವ ಶಾಲಾ ಮೇಳಕ್ಕೆ ಕೆಲವು ಚಟುವಟಿಕೆಗಳನ್ನು ರೂಪಿಸಲು ಅವಳು ನಿರ್ಧರಿಸಿದ್ಲು. ನೀವು ಸಹ ಇದನ್ನು ಪ್ರಯತ್ನ ಮಾಡ್ಬೋದು. ಒಂದು ಹೊಸ ಉಪಾಯ, ನಾವು ಒಂದು ಹಾರವನ್ನು ತಯಾರಿಸಬಹುದೇ? ಅವುಗಳನ್ನು ಸ್ಪರ್ಶಿಸದೆ ಕಾಂತವು ಕೆಲವು ವಸ್ತುಗಳನ್ನು ಚಲಿಸುವಂತೆ ಮಾಡಬಲ್ಲದು. ಅದು ಅದ್ಭುತವಲ್ಲವೇ ಅಂತ ಅವಳು ಹೇಳುವಂಥದ್ದು. ಆಮೇಲೆ ಒಂದು ಸಾಮಾನ್ಯ ಜಾಲದೊಳಗಿನ ಸ್ಟೀಲ್ ಬಾಲ್ಸ್ಗಳನ್ನು ಕಾರ್ಡ್ಬೋರ್ಡ್ನ ಕೆಳಗೆ ಕಾಂತವನ್ನು ಚಲಿಸುವಂತೆ ಮಾಡಿ ಹೊರತೆಗೆಯಬಹುದು. ನೀರಿನಿಂದ ತುಂಬಿದ ಗಾಜಿನ ಲೋಟದೊಳಗಿರುವ ಸ್ಟೀಲ್ ಪೇಪರ್ ಕ್ಲಿಪ್ಪನ್ನು ಕೂಡ ಕೈ ಬೆರಳುಗಳನ್ನು ಒದ್ದೆ ಮಾಡಿಕೊಳ್ಳದೆ ಕಾಂತವನ್ನು ಬಳಸಿ ತೆಗೆದುಕೊಳ್ಳುವಂಥದ್ದನ್ನು ಮಾಡಬಹುದು. ಅಲ್ಲಿ ತೋರಿಸುವಂತೆ 2 ಕಾರುಗಳನ್ನು ಪರಸ್ಪರ ಹತ್ತಿರ ತಂದಾಗ ಅದು ವೇಗವಾಗಿ ಹತ್ತಿರ ಬರುತ್ತದೆಯೇ ಅಥವಾ ದೂರ ಸರಿಯುತ್ತದೆ ಎನ್ನುವಂಥ ನೋಡುವುದು. ಸಜಾತಿಯ ಧ್ರುವಗಳ ಎದುರು ಬದುರಾಗಿರುವ 2 ಬೆಂಕಿ ಪೊಟ್ಟಣದ ಕಾರುಗಳು. ಸಜಾತಿಯ ಧ್ರುವಗಳು ಎದುರು ಬದುರಾಗಿರುವ, ಈಗ ಒಂದೇ ಧ್ರುವ ಇರುವಂಥದ್ದು ಅದನ್ನು ಆಕರ್ಷಣೆ ಮಾಡ್ತದೆ. ದೂರ ಧ್ರುವ ಇದ್ದರೆ ಅದು ದೂರ ಹೋಗುವಂಥದ್ದನ್ನು ನಮಗೆ ಕಾಣ್ಬೋದು. ಇದನ್ನು ಯಾರು ಕೂಡ ಅದನ್ನು ಒಂದು ಪ್ರಯೋಗವನ್ನು ಮಾಡ್ಬೋದು. ಇನ್ನು ಕಾಂತಗಳನ್ನು ಸಂರಕ್ಷಿಸುವುದು ಹೇಗೆ? ಕಬ್ಬಿಣದ ತುಂಡು, ಮರದ ತುಂಡು, ಕಾಂತಗಳೊಂದಿಗೆ ಆಟವಾಡಿ ಆದರೆ ಜಾಗ್ರತೆಯಿಂದ ಸಂರಕ್ಷಣೆ ಕೂಡ ಮಾಡಬೇಕು. ಕಾಂತಗಳನ್ನು ಸಂರಕ್ಷಿಸುವುದು ಹೇಗೆ? ಕಾಂತ ಹೇಳುತ್ತದೆ, ನನ್ನನ್ನು ಸಂರಕ್ಷಿಸಲು ವಿಜಾತಿಯ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಿ ಅವುಗಳ ಮಧ್ಯೆ ಇರುವ ಮರದ ತುಂಡನ್ನು ಇಡಿ. ಕಾಂತಗಳ ಎರಡೂ ಬದಿಯನ್ನು ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ಜೋಡಿಸಿ. ನನ್ನನ್ನು ಕಾಸಬೇಡಿ ಅಥವಾ ಬೀಳಿಸಬೇಡಿ ಅಥವಾ ಸುತ್ತಿಗೆಯಿಂದ ಬಡಿಯಬೇಡಿ. ಮೊಬೈಲ್ ಫೋನ್ ಮತ್ತು ರಿಮೋಟ್ ಕಂಟ್ರೋಲ್ಗಳ ಬಳಿ ನನ್ನನ್ನು ಇಡಬೇಡಿ ಅಂತ ಹೇಳ್ತಾ ಇದೆ. ಸಜಾತಿಯ ಧ್ರುವಗಳನ್ನು
ಇಡಬೇಡಿ, ವಿಜಾತಿಯ ಧ್ರುವಗಳನ್ನಿಟ್ಟು ನಾವು ಅದನ್ನು ಇಡಬೇಕು ಎನ್ನುವಂಥದ್ದು. ಪ್ರತಿ ಕಾಂತಕ್ಕೂ ನೆನಪಲ್ಲಿಡ್ಕೊಳ್ಳಿ, ಪ್ರತಿ ಕಾಂತಕ್ಕೂ 2 ಧ್ರುವಗಳಿರ್ತದೆ. ಯಾವುದೆಲ್ಲ? ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಕಾಂತ ಧ್ರುವಗಳು ಯಾವಾಗಲೂ ಒಂದು ಜೋಡಿಯಾಗಿ ಇರ್ತದೆ. ದಕ್ಷಿಣ ಧ್ರುವ ಅಥವಾ ಉತ್ತರ ಧ್ರುವವನ್ನು ಪ್ರತ್ಯೇಕಿಸಲು ಸಾಧ್ಯ ಇಲ್ಲ. ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ನಾವು ಏನಂತ ಕರಿತೇವೆ? ಕಾಂತೀಯ ವಸ್ತುಗಳು ಅಂತ ಕರಿತೇವೆ. ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗದ ವಸ್ತುಗಳನ್ನು ನಾವು ಅಕಾಂತೀಯ ವಸ್ತುಗಳು ಅಂತ ಕರಿತೇವೆ. ಸ್ವತಂತ್ರವಾಗಿ ತೂಗು ಬಿಟ್ಟಂತಹ ಕಾಂತವು ಯಾವಾಗಲೂ ಏನು ಮಾಡ್ತದೆ? ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಕೂಡ ಬರ್ತದೆ. ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ತೋರಿಸ್ತದೆ. ಎರಡೂ ಕಾಂತಗಳನ್ನು ಪರಸ್ಪರ ಹತ್ತಿರ ತಂದಾಗ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತದೆ ಮತ್ತು ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತದೆ. ಸಜಾತಿ ಅದು ವಿಕರ್ಷಣೆ ಮಾಡ್ತದೆ, ಅದು ಆಕರ್ಷಣೆ ಮಾಡುವುದಿಲ್ಲ. ವಿಜಾತಿ ಇದು ಯಾವಾಗಲೂ ಆಕರ್ಷಣೆ ಮಾಡುವಂಥದ್ದು. ಕಾಂತದ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತದೆ, ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತದೆ. ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು. ಕಾಂತೀಯ ಸೂಚಿಯು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಕಾಂತಗಳು ಯಾವಾಗಲೂ 2 ಧ್ರುವಗಳನ್ನು ಹೊಂದಿರುತ್ತದೆ. ಇನ್ನು ಸರಿಯ ತಪ್ಪ? ಕಾಂತವನ್ನು ಹಲವು ತುಂಡುಗಳನ್ನಾಗಿ ಮಾಡಿ ಒಂದು ಧ್ರುವವನ್ನು ಪಡೆಯಬಹುದು. ತಪ್ಪು. ಕಾಂತಗಳನ್ನು ಎಷ್ಟೂ ತುಂಡು ಮಾಡಿದರೂ ಕೂಡ ಕಾಂತಗಳಾಗಿ ನಮಗೆ ಸಿಗ್ತದೆ. ಕಾಂತದ ಸಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತದೆ. ಮೊದಲನೇದಾಗಿ ಕಾಂತವನ್ನು ಹಲವು ತುಂಡುಗಳನ್ನಾಗಿ ಮಾಡಿ ಧ್ರುವವನ್ನು ಪಡೆಯಬಹುದು. ಹೌದು, ಯಾಕಂದರೆ ಕಾಂತಗಳು ಹಲವು ತುಂಡುಗಳನ್ನು ಮಾಡಿದರೂ ಕೂಡ ನಮಗೆ ಧ್ರುವಗಳು ಬೇರೆ ಬೇರೆ ಕಾಂತಗಳು ಸಿಗ್ತದೆ. ಅದು ಸರಿ, ಟ್ರೂ. ಕಾಂತದ ಸಜಾತಿಯ ಧ್ರುವಗಳು ಆಕರ್ಷಿಸುತ್ತದೆ. ಸಜಾತಿಯ ಧ್ರುವಗಳು ಅಂದರೆ ಉತ್ತರ ಧ್ರುವ ಆಕರ್ಷಿಸ್ತದ? ಇಲ್ಲ. ಉತ್ತರ ಧ್ರುವ ದಕ್ಷಿಣ ಧ್ರುವವನ್ನು ಆಕರ್ಷಿಸುವ ಕಾರಣ ಸಜಾತಿ ಅಂತ ಹೇಳಿದರೆ ಒಂದೇ ಜಾತಿಯ ಧ್ರುವಗಳು ಆಕರ್ಷಿಸುವುದಿಲ್ಲ. ತಪ್ಪು. ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ಹಿಡಿದಾಗ ಕಬ್ಬಿಣದ ರಜಗಳು ಕಾಂತದ ಮಧ್ಯಭಾಗಕ್ಕೆ ಹೆಚ್ಚು ಅಂಟಿಕೊಳ್ಳುತ್ತದೆ. ತಪ್ಪು. ಅದರ ತುದಿಗೆ ಅಂಟಿಕೊಳ್ಳುವಂಥದ್ದು. ಸ್ವತಂತ್ರವಾಗಿ ತೂಗುಬಿಟ್ಟ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರ್ತದೆ. ಸರಿ. ಇನ್ನು ಇರುವಂಥದ್ದು ನಿಮಗೆ ಕೆಲವೊಂದು ಪ್ರಯೋಗಗಳನ್ನು ಮಾಡಲಿಕ್ಕೆ ಅದರಲ್ಲಿದೆ. ಇದೆಲ್ಲ ಕೂಡ ಕಾಂತದಲ್ಲಿ ಬೇರೆ ಬೇರೆ ರೀತಿಯ ಕಾಂತಗಳನ್ನು ಕಾಣ್ಬೋದು. ಒಂದು ದಂಡಕಾಂತ, ತಟ್ಟೆಕಾಂತ, ಸ್ತಂಭಕಾಂತ, ಉಂಗುರಕಾಂತ, ಗೋಳಕಾಂತ, ಈ ರೀತಿಯಾಗಿ ಕಾಂತಗಳಲ್ಲಿ ಅನೇಕ ವಿಧಗಳನ್ನು ಕಾಣ್ಬೋದು. ಇವಿಷ್ಟು ಕಾಂತಗಳ ಬಗ್ಗೆ ಇರುವಂಥ ಪಾಠಗಳಾಗಿದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಪಾಠಗಳ ಬಗ್ಗೆ ಅಧ್ಯಯನವನ್ನು ಮಾಡುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.